ಇನ್ನು ಹಾಸನಾಂಬೆಯ ದರ್ಶನ ಇವತ್ತಿಗೆ ಶುರುವಾಗಿ 8 ದಿನ ಆಗ್ತಾ ಇದೆ. ಇನ್ನು ಈ ಒಂದು ದರ್ಶನೋತ್ಸವ ಅದ್ಧೂರಿಯಾಗಿ ಸಾಗ್ತಾ ಇದೆ. 8 ದಿನದಲ್ಲಿ ಹಾಸನಾಂಬೆ ದರ್ಶನದಿಂದ ಹೊಸ ಇತಿಹಾಸ ಸೃಷ್ಟಿಯಾಗಿದೆ. ಬರೋಬ್ಬರಿ 15,30,000 ಭಕ್ತರಿಂದ ಹಾಸನಾಂಬಾ ದೇವಿಯ ದರ್ಶನ ಪಡೆಯಲಾಗಿದೆ. ಕೇವಲ 8 ದಿನಗಳಲ್ಲಿ ದೇವಾಲಯಕ್ಕೆ ಬರೋಬ್ಬರಿ 10.5 ಕೋಟಿ ರೂಪಾಯಿ ಆದಾಯ ಹರಿದು ಬಂದಿದೆ. ಈ ಬಾರಿ ವಿವಿಐಪಿ ಪಾಸ್ ಅನ್ನ ರದ್ದುಗೊಳಿಸಿದ್ದು ಒಂದು ರೀತಿಯಾಗಿ ಭಕ್ತರಿಗೆ ಅನುಕೂಲವಾಗಿದೆ. ಇನ್ನು ಉಳಿದ 5 ದಿನಗಳಲ್ಲಿ ನಿತ್ಯ 5 ಲಕ್ಷ ಭಕ್ತರು ಆಗಮಿಸುವಂತಹ ನಿರೀಕ್ಷೆ ಇದೆ. ಹಾಸನದ ಜಿಲ್ಲಾಧಿಕಾರಿ KS ಲತಾ ಕುಮಾರಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ರೀತಿ ಈ ವರ್ಷದ ಹಾಸನಾಂಬೆಯ ದರ್ಶನೋತ್ಸವ ಒಂದು ಐತಿಹಾಸಿಕ ದಾಖಲೆಗೆ ಸಾಕ್ಷಿಯಾಗಿದೆ. ತಾಯಿ ಹಾಸನಾಂಬಾ ದೇವಿ ದರ್ಶನ ಮತ್ತು ಜಾತ್ರಾ ಮಹೋತ್ಸವನ್ನ ತುಂಬಾ ಸಡಗರದಿಂದ ಸಂಭ್ರಮದಿಂದ ಭಕ್ತಿಪೂರ್ವಕವಾಗಿ ಆಚರಿಸ್ತಾ ಇದ್ದೇವೆ. ಇವತ್ತಿಗೆ 8ನೇ ದಿನ. ದಿನಾಂಕ 9 ಅಕ್ಟೋಬರ್ ರಂದು ಪ್ರಾರಂಭವಾಗಿ ತುಂಬಾ ಸುಲಲಿತವಾಗಿ ಯಾವುದೇ ಗೊಂದಲ ಇಲ್ಲದೆ ನಾವು ಇಲ್ಲಿವರೆಗೂ ನಡೆದು ಬಂದಿದ್ದೇವೆ. ಆದ್ರೆ ಕೆಲವು ಮಧ್ಯದಲ್ಲಿ ಅನೇಕ ಸಮಸ್ಯೆಗಳು ನಮಗೆ ಎದುರಾಗ್ತಾ ಇದೆ. ಅವುಗಳನ್ನ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಳಿಕ್ಕೆ ಮತ್ತೆ ಈ ವಿಷಯವನ್ನ ಭಕ್ತಾದಿಗಳಿಗೆ ತಲುಪಿಸಲಿಕ್ಕೆ ತಮ್ಮ ಸಹಾಯವನ್ನ ಈ ಮುಖಾಂತರ ಕೋರ್ತಾ ಇದ್ದೇವೆ. ಮುಖ್ಯವಾಗಿ ನಮ್ಮ ಭಕ್ತಾದಿಗಳಲ್ಲಿ ಅದರಲ್ಲೂ ಇವತ್ತು ಶುಕ್ರವಾರ ತುಂಬಾ ಜನ ಸಾಗರೋಪಾದಿಯಲ್ಲಿ ಅನೇಕ ಭಕ್ತರ ಜನಸಂಖ್ಯೆ, ಅದರಲ್ಲೂ ರಾಜ್ಯದ ಮೂಲೆ ಮೂಲೆಗಳಿಂದ ವಿವಿಧ ಜಿಲ್ಲೆಗಳಿಂದ ಹರಿದು ಬರ್ತಾ ಇದೆ ಭಕ್ತರ ದಂಡು. ಹಾಗಾಗಿ ಜಿಲ್ಲಾಡಳಿತಕ್ಕೆ ಒಂದು ಸವಾಲೇ ಆಗಿದೆ. ಇಂದಿನ ಬೆಳಿಗ್ಗೆ ನಾವು ದೇವಸ್ಥಾನವನ್ನ ತೆರೆದಿದ್ದು ಬೆಳಗ್ಗೆ 7:30 ಮಧ್ಯಾಹ್ನ 2 ಗಂಟೆ ಒಳಗಡೆ ಸುಮಾರು 1,60,000 ಭಕ್ತಾದಿಗಳು ದರ್ಶನ ಪಡೆದಿದ್ದಾರೆ. ಆದರೂ ಸರತಿ ಸಾಲುಗಳು ಎಷ್ಟು ಉದ್ದ ಹೋಗಿದೆ ಅಂದ್ರೆ ನಮಗೆ ಅನಿಸುತ್ತೆ ಇದೇ ದಂಡು ಹರಿದು ಬಂದ್ರೆ ಇನ್ನೂ 2ರಷ್ಟು ಅಥವಾ ಸುಮಾರು 4 ಲಕ್ಷಕ್ಕೆ ಮೀರಬಹುದು ಅನ್ನೋ ಒಂದು ಅಂದಾಜನ್ನು ಸಹ ಮಾಡಲಾಗಿದೆ.